ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಹೆಮ್ಮೆಯ ಪುತ್ರ ಮಂಜುನಾಥ್ ಎಂ ಕರೇಕೆಂಚಪ್ಪನವರ್ ಇವರು ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ 24 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಕಳೆದ ಜುಲೈ 31ರಂದು ಸ್ವಯಂ ಸೇವಾ ನಿವೃತ್ತಿ ಪಡೆದು ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ಶಾಲಾ ಮಕ್ಕಳು ಗುಲಾಬಿ ಹೂವು ನೀಡಿ ಸ್ವಾಗತಿಸಿದರು. ತದನಂತರ ಬೈಕ್ ರ್ಯಾಲಿಯೊಂದಿಗೆ ಹಾಗೂ ತೆರೆದ ವಾಹನದಲ್ಲಿ ಸುಗನಹಳ್ಳಿ ಗ್ರಾಮದಲ್ಲಿ ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ನಡೆಸುವ ಮೂಲಕ ಯೋಧನಿಗೆ ಭವ್ಯ ಸ್ವಾಗತ ನೀಡಲಾಯಿತು. ಬಳಿಕ ಗ್ರಾಮದ ಪರವಾಗಿ ಯೋಧ ಮಂಜುನಾಥ್ ಇವರಿಗೆ ಬೃಹತ್ ವೇದಿಕೆಯಲ್ಲಿ ಕುಂಕುಮ ಹಚ್ಚಿ ಆರತಿ ಬೆಳಗಿಸಿ ಶಾಲು ಹೊದಿಸಿ ತುಂಬು ಹೃದಯದಿಂದ ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು. ನಾಗರಿಕ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಸೈನಿಕ ಮಂಜುನಾಥ್, ನಮ್ಮ ಹೆತ್ತ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ಪುಣ್ಯದ ಫಲದಿಂದ ನನಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ದೊರಕಿದ್ದು ತೃಪ್ತಿಯ ಜೊತೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಗದಗ ಜಿಲ್ಲಾ ಪ್ಯಾರಾಮಿಲಿಟರಿಯ ಮಾಜಿ ಹಾಗೂ ಹಾಲಿ ಯೋಧರ ಕಲ್ಯಾಣ ಸಂಘದ ಪದಾಧಿಕಾರಿಗಳಿಗೆ ಮಂಜುನಾಥ್ ಇವರ ಸ್ನೇಹಿತರಾದ 15ಕ್ಕೂ ಅಧಿಕ ಮಾಜಿ ಹಾಗೂ ಹಾಲಿ ಯೋಧರಿಗೆ ಹಾಗೂ ವಿದ್ಯೆಯನ್ನು ಕಲಿಸಿದ ಹಲವು ಗುರುಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ನೆನಪಿನ ಕಾಣಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಯೋಧನ ಕುಟುಂಬ ಸದಸ್ಯರು, ಬಂಧುಗಳು, ಗ್ರಾಮಸ್ಥರು, ಸ್ನೇಹಿತರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ತೊಂದಿಲ್ಲ ಓಕೆ ಸುಬಿ ಪುಟ್ಟಿ ಹಿಂದೋಗ ಮುಂದೆ ಬರ್ರಮ್ಮ. ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು. ನಿಮ್ಮ ಚಪ್ಪಾಳೆ ಅವರಿಗೆ ಸ್ಫೂರ್ತಿ, ಅಭಿಮಾನ. ಹಾಗಾಗಿ ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನ ತಟ್ಟುವ ಮೂಲಕ ಅವರ ದೇಶ ಸೇವೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವರು ಸ್ನೇಹಿತರು ಆಗಿರ್ತಕ್ಕಂಥ ಬಸವರಾಜ್, ರಾಹುಲ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಊರಿನ ಇನ್ನೋರ್ವ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸಯ್ಯ ಚನ್ನಬಸಯ್ಯ ಮಗಳಮಠ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಗ್ರಾಮದ ಗಂಡು ಗಲಿಯಾಗಿ ಮೆರೆದಂತ ಸುಗನಹಳ್ಳಿಯ ಸಿಬಿಲ ಮರಿ ಹೆಮ್ಮೆಯ ಊರಿಯೋದ ಶ್ರೀ ಮಂಜುನಾಥ್ ಮಲ್ಲಪ್ಪ ಕರೇಕೆಂಚಪ್ಪನವರಿಗೆ ತುಂಬ ಹೃದಯದ ಅಂದ್ರೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬಾ ಹರ್ಷ ಎನಿಸ್ತಾ ಇದೆ. ಇದೇ ರೀತಿ ಇನ್ನು ಮುಂದೆ ಕೂಡ